ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಮೋಡ ಉರುಳು ಸುತ್ತಿಕೊಳ್ಳೋಕೆ ಕಾರಣವಾಗಿದ್ದೇ ಆ ಮೂವರು ದೂರುದಾರರು. ಪ್ರಾಸಿಕ್ಯೂಷನ್ ತನಿಖೆಗೂ ಮುನ್ನ ಹಾಗೂ ತನಿಖೆಗೆ ನೀಡಿದ ನಂತರ ಏನೇನಾಗಬಹುದು ಅನ್ನೋದರ ಕುರಿತು ಆ ಮೂವರು ದೂರುದಾರರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಮೂಡ್ ಆಫ್ನಲ್ಲಿ ಕಾಂಗ್ರೆಸ್ ನಾಯಕರು, ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ದೂರುದಾರರು. ಹೌದು, ಮೂಡಕ್ಕೆ ಸಿದ್ದರಾಮಯ್ಯ ರಾಜಕೀಯ ಬದುಕಿಗೆ ಕಳಂಕ ಅಂಟಿಸುವ ಮಟ್ಟಿಗೆ ಸುದ್ದಿ ಮಾಡ್ತಿದೆ. 14 ಸೈಟ್ಗಳ ವಿಚಾರದಲ್ಲಿ ಸಿಎಂ ನಿಜವಾಗ್ಲೂ ತಪ್ಪು ಮಾಡಿದ್ರ? ಎಡವಟ್ಟು ಆಗಿದ್ದು ಎಲ್ಲಿ? ಬುದ್ಧಿ ಇದ್ದವರೇ ಎಡವಿ ಬಿದ್ದಿದ್ದು ಎಲ್ಲಿ ಎಂಬುದರ ಕುರಿತು ವಿಸ್ತೃತವಾದ ಚರ್ಚೆ ನಡೆಯಿತು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುಳಿತ ಮೂವರು ದೂರುದಾರರು ನೇರವಾಗಿ ಸವಾಲೆಸೆದರು. ಈ ನೋಟಿಸನ್ನ ಏನಾದರೂ ಈ ಪರ್ಮಿಷನ್ ಸ್ಯಾಂಕ್ಷನ್ ಲೆಟರ್ ಏನಿದೆ ಇದನ್ನ ಚಾಲೆಂಜ್ ಮಾಡಿ ಅವ್ರೇನಾದರೂ ಹೈಕೋರ್ಟ್ಗೆ ಬಂದರೆ ಅವರು ನನಗೆ ಕಾಪಿಯನ್ನು ಸರ್ವಿಸ್ ಮಾಡಿ, ನನಗಾಗ್ಬೋದು ಅಥವಾ ನನ್ನ ವಕೀಲರಿಗಾಗ್ಬೋದು, ಇಬ್ಬರಲ್ಲೊಬ್ಬರಿಗೆ ಕಾಪಿಯನ್ನು ಸರ್ವಿಸ್ ಮಾಡಿ ಅದಾದ್ಮೇಲೆ ನಾವು ಕೂಡ ವಕಾಲತ್ ಆಗ್ತೀವಿ, ನಾವು ಕೂಡ ಆರ್ಗ್ಯುಮೆಂಟ್ ಮಾಡ್ತೀವಿ. ಎರಡೂ ಕಡೆ ಆರ್ಗ್ಯುಮೆಂಟ್ ನಡಿ. ಇಲ್ಲ ನಾವೇನಾದ್ರು ಕೇವೆಟ್ ಹಾಕದೆ ಹೋಗಿದ್ರೆ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಗ್ತಿತ್ತು, ಅವ್ರಿಗೆ ಆರ್ಡರ್ಸ್ ತಗೋತಾ ಇದ್ರು. ಈಗ ಹಂಗಾಗಲ್ಲ. ಎರಡೂ ಕಡೆ ವಾದ ಪ್ರತಿವಾದಗಳನ್ನ ನಡೆಸಿ ಎರಡೂ ಕಡೆ ಪ್ರತಿವಾದಗಳನ್ನ ಆಲಿಸಿದಂತ ಜಡ್ಜು ಆಮೇಲೆ ಆದೇಶವನ್ನು ಕೊಡ್ತಾರೆ. ಇನ್ನು ಬಿಜೆಪಿ ಪ್ರೇರಣೆಯಿಂದಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಲಾಗಿದೆ ಅನ್ನೋ ಆರೋಪಕ್ಕೆ ದೂರುದಾರ ಟಿಜೆ ಅಬ್ರಹಾಂ ಕೌಂಟರ್ ಕೊಟ್ಟರು. ಎಚ್.ಡಿ. ಕುಮಾರಸ್ವಾಮಿ ಯಡಿಯೂರಪ್ಪನವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗ ಕಾಂಗ್ರೆಸ್ನವರೇನು ಪ್ರೇರಣೆ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಯಡಿಯೂರಪ್ಪನವ್ರ ಮೇಲೆ ಯಾರು ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇರೋದು ಅಂದು ಆಗ ರಾಜಕೀಯ ಪ್ರೇರಣೆ ಇಲ್ಲ, ಕಾಂಗ್ರೆಸ್ ಅವರು ಪ್ರೇರಣೆ ಇರಲಿಲ್ಲ. ಯಾಕಂದ್ರೆ ಅವರಿಬ್ಬರ ಮೇಲೆ ನಾನು ಹಾಕ್ಬೇಕಾದ್ರೆ ಇವ್ರದ್ದು ಇರಬೇಕಲ್ಲ. ಇವ್ರ ಮೇಲೆ ಬಂದಾಗ ಅವ್ರ ಪ್ರೇರಣೆ ಯಾವುದು? ಇದು ನಾನು ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀನಿ. ಅವ್ರ ಮೇಲೆ ಹಾಕ್ರಿ ಇವ್ರ ಪ್ರೇರಣೆ, ಇವ್ರ ಮೇಲೆ ಹಾಕ್ರಿ ಇವ್ರ ಪ್ರೇರಣೆ. ಇದು ಅವ್ನು ಬಿಟ್ಟು ಅವ್ರು ಯಾರು, ಇವನ್ ಬಿಟ್ಟು ಇವ್ರು ಯಾರು? ತೊಂದರೆ ಇಲ್ಲಮ್ಮ. ಸತ್ತವರು ಡಿನೋಟಿಫಿಕೇಶನ್ ಮಾಡ್ತಾರ. 2001ರಲ್ಲಿ ಮೂಡ ಆಲ್ರೆಡಿ ಸೈಟ್ಗಳನ್ನ ಹಂಚಾಯ್ತು. ಸ್ಮಿತಾ ಅವರೇ, ರೋಡ್ ಮಾಡಿ ಪಾರ್ಕ್ ಮಾಡಿ ಸೈಟ್ಗಳನ್ನ ವಿಂಗಡಿಸಿ ಸೈಟ್ಗಳನ್ನು ಹಂಚಿರೋ ಜಾಗವನ್ನ ನೀವು ಕೃಷಿ ಭೂಮಿ ಅಂತೀರಾ? ಸಿಂಪಲ್ ಕ್ವೆಶ್ಚನ್. ಸೊ ಕೃಷಿ ಭೂಮಿ ಎಲ್ಲಿತ್ತು? 2004 ಮೇಲ್ತಾನೆ ಡೈರೆಕ್ಟ್ ಕನೆಕ್ಷನ್. ಈ ಮುಖ್ಯಮಂತ್ರಿಗಳ ಕುಟುಂಬದವರಿಗೆ ಮೆಲ್ಲಿಗೆ ಇವರ ಅಂಗಳಕ್ಕೆ ಬರೋದು 2004ರಲ್ಲಿ. ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಮತ್ತೊಬ್ಬ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ರು. ನೀವು ತಪ್ಪು ಮಾಡಿಲ್ಲ ಎನ್ನುವುದಾದ್ರೆ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ರಿಲೀಸ್ ಮಾಡಿ, ಸುಮ್ಮನೆ ಹೇಳಿಕೆ ಕೊಡೋದು ಪ್ರತಿಭಟನೆ ಮಾಡೋದಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು. ಅಧಿಕಾರನ ಬಳಸ್ಕೊಂಡು ನಮಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಟ್ಟಿರೋಂಥ ಬಲವಾದ ಸಾಕ್ಷ್ಯಗಳು ಅಲ್ಲಿದೆ. ನಾನು ಈಗ ಅದನ್ನ ಹೇಳ್ತಿಲ್ಲ, ಮುಖ್ಯಮಂತ್ರಿಗಳಿಗೆ ಅಥವಾ ಕಡೆಯವ್ರಿಗೆ ಹೇಳ್ತಿಲ್ಲ. ಸೊ ನೀವು ನಾವು ಹೇಗೆ ದಾಖಲಾತಿಗಳು ಬಿಡುಗಡೆ ಮಾಡಿದ್ವಿ, ನೀವು ಅದೇ ರೀತಿ ದಾಖಲಾತಿಗಳು ಬಿಡುಗಡೆ ಮಾಡಿ. ನಾವೇನು ಆರೋಪ ಮಾಡ್ತೀವಿ ಅದು ಸುಳ್ಳು, ಅದಕ್ಕೆ ಈ ಸಂಬಂಧ ದಾಖಲಾತಿ ಇಲ್ಲಿ ಅಂತ ದಾಖಲಾತಿ ಬಿಡುಗಡೆ ಮಾಡಿ. ಸೊ ನಾವು ಅದು ಒಪ್ಪಳಕ್ಕೆ ರೆಡಿ ಇದೆಯಲ್ಲ. ಸಾಮಾನ್ಯ ಯಾಕೆ ಮೌಖಿಕವಾಗಿ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು? ಒಟ್ಟಿನಲ್ಲಿ ಮೂಡ ಹಗರಣ ಸರ್ಕಾರದ ಬುಡವನ್ನೇ ಅಲುಗಾಡಿಸುವಂತೆ ಮಾಡಿದೆ. ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಗೆ ಎದುರಿಸ್ತಾರೆ, ಸಿಎಂ ಸವಾಲಿಗೆ ದೂರುದಾರರು ಹೇಗೆ ಪ್ರತಿ ಸವಾಲು ಹಾಕ್ತಾರೆ ಎಂಬುದು ಸದ್ಯದ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೋ ಇಲ್ವೋ ಇದ್ರ ನಂತರ ಅಂತೂ ಇಂತೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರು. ಆ ನಂತರ ಕಾಂಗ್ರೆಸ್ ಈಗ ಅಲರ್ಟ್ ಆಗಿದೆ. ವಿರೋಧಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಮೇಗ ಪ್ಲಾನ್ ಮಾಡಿದೆ. ಮೈತ್ರಿ ನಾಯಕರ ಬೇನಾಮಿ ಆಸ್ತಿ ದಾಖಲೆ ಬಿಡುಗಡೆ ಮಾಡೋದಕ್ಕೆ ಶತಸಿದ್ಧ ಅಂತ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದ್ದಾರೆ. ಗವರ್ನರು ಏನೋ ಒತ್ತಡ ಬರ್ತದೆ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಅರ್ಹತೆ ಇಲ್ದಿರ್ತಕ್ಕಂಥ ಕೇಸನ್ನು ಪ್ರಾಸಿಕ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಅನೇಕ ಕೇಸ್ಗಳು ಬಾಕಿ ಇದೆಯಲ್ಲ. ಕುಮಾರಸ್ವಾಮಿ ಅವ್ರ ಮೇಲೆ ಬಾಕಿ ಇದೆ, ನಿರಾಣಿಯವ್ರ ಮೇಲೆ ಬಾಕಿ ಇದೆ, ಜೊಲ್ಲೆ ಮೇಲೆ ಬಾಕಿ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಬಾಕಿ ಇದೆ, ಇನ್ನೂ ಅನೇಕ ಜನರ ಮೇಲೆ ಪ್ರಾಸಿಕ್ಯೂಷನ್ ಬಾಕಿ ಇದೆ. ಲೋಕಾಯುಕ್ತದವರೇ ತನಿಖೆ ಮಾಡಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿದ್ರೆ ಕೊಡೋದಿಲ್ಲ ಅಂತ ಹೇಳಿದ್ರೆ ನೀವು ಹೊರಟಿರೋದು ಎಷ್ಟು ನೈತಿಕತೆ ಇದೆ? ನೀವು ಎಷ್ಟು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಿ? ನೀವು ಒಬ್ಬ ರಾಜ್ಯದ ಮಂತ್ರಿಗಳಾಗಿ ಕೆಲಸ ಮಾಡಿದಿರಿ, ಅನುಭವ ಇದೆ. ಯಾರು ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರಗಳಿಲ್ಲ. ಮೂಡಾದಲ್ಲಿ ಅರ್ಜಿ ಹಾಕಿದ್ದಾರಾ ಸಿದ್ದರಾಮಯ್ಯನವರು?
ಹಾಗಾದ್ರೆ ನನ್ನ ಹೆಂಡತಿ ಆದ್ರದಕ್ಕೆ ಅವಳು ಜಮೀನು ತಗೊಂಡು ಅವ್ರ ಅಣ್ಣ ಕೊಟ್ಟಿರೋದು ದಾನಕ್ಕೆ, ಅದೇ ತಪ್ಪು ಅಂತ ಹೇಳಿದ್ರೆ ಇನ್ಯಾವ ಥರ ಕೊಡಬೇಕು? ನಾವು ಯಾಕೆ ನಮ್ಮ ಜಮೀನು ವಾಪಸ್ ಕೊಡ್ರಪ್ಪ, ನಾವು ಬಿಡ್ತೀವಿ ಸಮಯ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಎಲ್ಲ ಬೇನಾಮಿ ಹೆಸರುಗಳಿರ್ತಕ್ಕಂಥ ಆಸ್ತಿ ಪತ್ರವನ್ನು, ರಿಜಿಸ್ಟರ್ ಪತ್ರವನ್ನು ನಿಮ್ಮ ಮುಂದೆ ಇಡ್ತೇವೆ. BJP JDSನವ್ರದ್ದು ಯಾರ್ಯಾರು ಬೇನಾಮಿ ಹೆಸರೆಲ್ಲ ಹೇಳೋದು ಮಾಡೋರು ಅದೆಲ್ಲ ಬರ್ತದೆ, ನಡೆಯೋಣ. ಗವರ್ನರು ಏನೋ ಒತ್ತಡ ಬರ್ತದೆ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಅರ್ಹತೆ ಇಲ್ದಿರ್ತಕ್ಕಂಥ ಕೇಸನ್ನು ಪ್ರಾಸಿಕ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಅನೇಕ ಕೇಸ್ಗಳು ಬಾಕಿ ಇದೆಯಲ್ಲ. ಕುಮಾರಸ್ವಾಮಿ ಅವ್ರ ಮೇಲೆ ಬಾಕಿ ಇದೆ, ನಿರಾಣಿಯವ್ರ ಮೇಲೆ ಬಾಕಿ ಇದೆ, ಜೊಲ್ಲೆ ಮೇಲೆ ಬಾಕಿ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಬಾಕಿ ಇದೆ, ಇನ್ನೂ ಅನೇಕ ಜನರ ಮೇಲೆ ಪ್ರಾಸಿಕ್ಯೂಷನ್ ಬಾಕಿ ಇದೆ. ಲೋಕಾಯುಕ್ತ ತನಿಖೆಗೆ ರಾಜ್ಯಪಾಲರ ವಿರುದ್ಧ ಸಿದ್ದು ಬೆಂಬಲಿಗರು ಸಮರವನ್ನೇ ಸಾರಿದ್ದಾರೆ. ಇಡೀ ರಾಜ್ಯಾದ್ಯಂತ ಆ ಸಮರ ಪ್ರಸರಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರೋದನ್ನ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿಎಂ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ರಾಜ್ಯಪಾಲರ ವಿರುದ್ಧ ಹೆಚ್ಚಿದ ಕೈ ಕಿಚ್ಚು. ಸಿಎಂ ಪರ ರಸ್ತೆಯಲ್ಲೇ ಉರುಳು ಸೇವೆ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಉರುಳು ಸುತ್ತಕೊಂಡಿದೆ. ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ತಡ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ಇವತ್ತು ಕೂಡ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಬೆಳ್ಳಂಬೆಳಿಗ್ಗೆನೆ ಕಾರ್ಯಕರ್ತರು ಭಾರಿ ಹೈ ಡ್ರಾಮಾ ನಡೆಸಿದರು. ಜಿಟಿ ಮಾಲ್ ಎದುರು ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿದರು. ಆಗ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಇತ್ತ ಮೈಸೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಟೈರ್ ಬೆಂಕಿ ಹಚ್ಚಿದರು. ಜೊತೆಗೆ ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಪಡೆದು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಸಕ್ಕರೆ ನಾಡು ಮಂಡ್ಯದಲ್ಲಿ ಮಳವಳ್ಳಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಅನಂತರಾಮ್ ವೃತ್ತದವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಿದರು. ಈ ವೇಳೆ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಕಾರ್ಯಕರ್ತರು ಸಿದ್ದರಾಮಯ್ಯಗೆ ಯಾವುದೇ ಸಮಸ್ಯೆ ಆಗದೆ ಇರಲಿ ಅಂತ ರಸ್ತೆಯಲ್ಲಿ ಉರುಳು ಸೇವೆ ಮಾಡಿದ್ದು ವಿಶೇಷವಾಗಿತ್ತು. ಅತ್ತ ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟ್ ಜೋರಾಗಿತ್ತು. ಅಜ್ಜಂಪುರ ಪಟ್ಟಣದಲ್ಲಿ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತರೀಕೆರೆ ಶಾಸಕ GS ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿದ್ದು ಸಿಎಂ ವಿರುದ್ಧ ಬಿಜೆಪಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಕುಮಾರ್ ಗಣೇಶ್ ಎಂಬ ವ್ಯಕ್ತಿ ರಾಜ್ಯಪಾಲರ ವಿರುದ್ಧ ಉಪವಾಸ ಸತ್ಯಾಗ್ರಹ ಕುಳಿತಿದ್ದಾರೆ. ರಸ್ತೆಯಲ್ಲಿ ಕಂಬಳಿ ಹಾಸಿ ಏಕಾಂಗಿಯಾಗಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ಒಟ್ಟಾರೆ ಪ್ರತಿಭಟನಾ ಕಿಚ್ಚು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತಾ ಇದ್ದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.